ಸ್ವಾಗತ ಎಲ್ಲರಿಗೂ ಮತ್ತಿನ್ನೊಂದು ಸತಿ ಕನ್ನಡ ಗೇಮಿಂಗಿಗೆ. ಸೊ ಇವತ್ತು ಏನು ಮಾಡ್ತಾನೆ ಅಂದರೆ ನಮ್ಮ ಫ್ರ್ಯಾಂಕ್ಲಿನ್ನು ಇವತ್ತೊಂದು ಕದಿಯೋ ಪ್ಲ್ಯಾನ್ ಮಾಡಿದ್ದಾನೆ. ನಮ್ಮ ಫ್ರ್ಯಾಂಕ್ಲಿನ್ನು ಏನು ಕದೀತಾನೆ ಅಂದರೆ, ಇವರು ಟ್ರಿಪಲ್ ರಶ್ ಇದ್ದಾರಲ್ಲ, ಅವ್ರದ್ದು BMW S1000RR ಬಂದಿದೆಯಂತೆ. ಅದು ಅವರು ಇಲ್ಲೇ ಎಲ್ಲೋ ಇಲ್ಲಿ ಟ್ರೆವರ್ ಮನೆ ಹತ್ರ ಇದೆ. ಟ್ರೆವರ್ ಫೋನ್ ಮಾಡಿ ಹೇಳಿದ್ದ, ಚೆನ್ನಾಗಿದೆ ಗಾಡಿ, ಬಂದು ಕದಿ ಅಂತ. ಅದನ್ನು ಕದ್ಬಿಟ್ಟು ಮಾರೋಣ ಅಂತ ಹೇಳಿದ್ದಾನೆ. ಸೊ ಇವಾಗ ಟೈಮು ನಮಗೆ ಕರೆಕ್ಟಾಗಿ 11:30. ಸೊ ನಾವು ಇವಾಗ ಡೈರೆಕ್ಟಾಗಿ ನಾವು ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಕದಿಯೋದಲ್ಲಿ ಎಕ್ಸ್ಪರ್ಟು. ಅವನ್ನ ಕರ್ಕೊಂಡು ಸೀದಾ ನಾವಿವಾಗ ಆ ಟ್ರೆವರ್ ಹೇಳಿರೋ ಜಾಗಕ್ಕೆ ಹೋಗೋಣ. ಬನ್ನಿ, ನೀವು ನೋಡಿ ಹೆಂಗೆ ಕದೀತಾನೆ ಫ್ರ್ಯಾಂಕ್ಲಿನ್ನು ಇವತ್ತು ಆ S1000RR ಅಷ್ಟು ಕಾಸ್ಟ್ಲಿ ಬೈಕ್ನ ಹೆಂಗೆ ಕದೀತಾನೆ ಅಂತ ನೀವೇ ನೋಡಿ. ಸೊ ಗಾಯ್ಸ್, ಈಗ ನಮಗೆ ನಮ್ಮ ಫ್ರೆಂಡು ಸಿಕ್ಕಿದ್ದಾನೆ. ಇವನೇನಪ್ಪ ಹೇಳ್ತಾ ಇದ್ದಾನೆ ಅಂದರೆ, ಇಷ್ಟು ಬೇಗಲೇ ಹೋದರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ನಾವೊಂದು 3 ಗಂಟೆ ಹಂಗೆ ಬಿಟ್ಟು ಅಲ್ಲಿ ರಾತ್ರಿ ಒಂದು 11 o'clock 12 o'clock ಅಥವಾ 1 o'clock ಹಂಗೆ ಹೋಗೋಣ. ಇವಾಗಲೇ ಅರ್ಜೆಂಟ್ ಮಾಡಬೇಡ. ಈಗ ಇವನೇನು ಹೇಳ್ತಿದ್ದಾನೆ ಅಂದರೆ, ನಂದು ಹೆಂಗಿದ್ರು ಕಾರಿದೆ, ಇಲ್ಲೇ ಎಲ್ಲಾದರೂ ಹತ್ತಿರ ಅಲ್ಲಿ ಉಳ್ಕೊಳ್ಳೋಣ, ರಾತ್ರಿ ಆಗಿದ ತಕ್ಷಣ ಹೋಗಿ ಬೈಕ್ ಕತ್ಕೊಂಡು ಬಂದ್ಬಿಡೋಣ ಅಂತ ಇವನು ಹೇಳಿರೋ ಪ್ಲ್ಯಾನು. ಸೊ ಇವನು ಹೇಳ್ದಂಗೆ ಮಾಡೋಣ. ಸೊ ಇವಾಗ ಹೋಗ್ಬಿಟ್ಟು ಇವನು ಫ್ರ್ಯಾಂಕ್ಲಿನ್ದು 5 door ಥಾರಿದು ಇವನು ಹಿಂದೆ ಕುತ್ಕೊತಾನೆ ಆರಾಮಾಗಿ. ಇದನ್ನು ಹೋಗ್ಬಿಟ್ಟು ಕ್ಲೀನಾಗಲ್ಲಿ ಇವನು ಟ್ರೆವರ್ ಕಳಿಸಿರೋ ಜಾಗ ಮಾರ್ಕ್ ಮಾಡ್ಕೊಂಬಿಡ್ತೀನಿ ರೀ ಗಾಯ್ಸ್. ಇಲ್ಲಿದೆಯಂತೆ ಅವ್ರದ್ದು S1000RR. ಸೀದಾ ಇಲ್ಲಿ ಹೋಗಿ ಬರ್ತಾ ಇರೋದೇ ಆ ಕಾರಣ. ಓಹೋ ಗುದ್ಬಿಟ್ಟೆ, ಏನಾಗಿಲ್ಲ ಬಿಡಿ. ತಾರಿದು ಆನೆ ಹೆಂಗೆ ಬೇಕೋ ಹಂಗೆ ಹತ್ತತ್ತೆ. ಜರ್ಗೋ, ಡುಮ್ಮ, ಓಡು ನನ್ನ ಮಗನೇ. ಇಲ್ಲಿ ಯಾವುದೋ ಒಂದು ಬೈಕ್ ಇದೆ. ಓಹೋ, ಅದು ನೋಡೋಕೆ ಒಳ್ಳೆ ಪಲ್ಸರ್ ಇದ್ದಂಗಿದೆ. ಅದು ಹೋಗ್ತಾ ಇರೋದು. ಈಗ ಪೊಲೀಸವರೆಲ್ಲ ಇದ್ದಾರಪ್ಪ, ಹುಷಾರಾಗಿರ್ಬೇಕು ಇವತ್ತು ರಾತ್ರಿ ಏನಾದ್ರೂ. ಇಲ್ಲ ಲೆಫ್ಟು. ಓಯ್ ಆಯಿತು, ಹೋಗೋ ತಾತ. ಓಹೋ, ಕಸಿನೋ. ಇಲ್ಲೆಲ್ಲ ಪಬ್ ಇದು, ಬಂದು ಡ್ಯಾನ್ಸ್ ಮಾಡಿದಾರೆ ಇಲ್ಲೆಲ್ಲ. ಇವಾಗ ಅದೆಲ್ಲ ಮಾಡೋದು ಬೇಕಾಗೇ ಇಲ್ಲ. S1000RR ಕದಿಯೋದೇ ನಮ್ಮ ಏಮ್ ಇವತ್ತು. ನಿಧಾನ ಕೊಡಿಸೋ ಫ್ರ್ಯಾಂಕ್ಲಿನ್, ಯಾಕೋ ಚೆನ್ನಾಗಿ. ಓಹೋ ಸಾರಿ ಬ್ರೋ. ನಮ್ಮ ಕಾರ್ಗೆ ಏನಾದರೂ ಆಯ್ತಾ? ಅಯ್ಯಯ್ಯೋ, ಮುಂದ್ಗಡೆ ಲೈಟ್ ಹಾಕಿತ್ತು. ಸೊ ಗಾಯ್ಸ್, ಇವತ್ತು ಹೆಂಗಾದರೂ ಮಾಡಿ ಅವ್ರ S1000RR ಕದೀಲೇಬೇಕು. ಅದು ಟ್ರಿಪಲ್ ರಶ್ ಅವ್ರಿಗೆ ಒಂಚೂರು ಗೊತ್ತಾಗಲೇಬಾರ್ದು ನಾವು ಅವ್ರ ಗಾಡಿ ಎತ್ತಿದ್ದೀವಿ ಅಂತ. ಅದು ಇನ್ನೊಂದೇನು ಅಂದರೆ, ಗಾಡಿದು ತುಂಬ ಸೌಂಡ್ ಜಾಸ್ತಿ. ಸೊ ತಳ್ಕೊಂಡು ನಿಧಾನಕ್ಕೆ ಬರಬೇಕು, ಅಥವಾ ಆನ್ ಮಾಡಿಕೊಂಡು ನಿಧಾನಕ್ಕೆ ತಳ್ಕೊಂಡು ಬರಬೇಕು. ಅದೆಲ್ಲ ಟೆನ್ಷನ್ನೇ ಇಲ್ಲ ನಮಗೆ. ನೀವು ನಿಧಾನಲ್ಲ, ನಮ್ಮ ಚಡ್ಡಿ ದೋಸ್ತು ಕಳ್ಳ ಇವನೆಲ್ಲ ಮಾಡ್ತಾನೆ. ನಾವು ಸುಮ್ಮನೆ ಅವ್ನಿಗೆ ಹೆಲ್ಪ್ ಮಾಡಬೇಕಷ್ಟೇ. ಆ ಕಡೆ ಈ ಕಡೆ ಯಾರಾದರೂ ಬಂದರೆ ಎಲ್ಲ ಇವನು ನಮಗೆ ಹೇಳ್ತಾನೆ, ನಾವು ಮಾಡಬೇಕು. ಆದರೂ ಇವನಿಗೆ ಸ್ವಲ್ಪ ಭಯ. ಇವನಿಗೆ ಏನೋ ಇಲ್ಲೇ ಇದ್ದಿದ್ದು ಇವನು ಫಸ್ಟು ಜೈಲಲ್ಲಿ. ಆಮೇಲೆ ಹೋಗಿ ಬೇಲೆಲ್ಲ ಕೊಡಿಸ್ಕೊಂಬಂದೆ ಇವನಿಗೆ. ಹಂಗಷ್ಟು ದುಡ್ಡು ಕೊಟ್ಟೆ. ಆಮೇಲೆ ಪೊಲೀಸವನಿಗೆ ಬರೀ ಲಂಚ ತಿನ್ನೋರೇ ಆಗೋಯ್ತು ಪೊಲೀಸವ್ರು ಇವಾಗ. ಏನು ಮಸ್ತಾಗಿದೆಯಲ್ಲ ತಾರು. 5 door ತಾರು ಇನ್ನು ರಿಲೀಸೇ ಆಗಿಲ್ಲ, ಅಷ್ಟು ಬೇಗ ತಗೊಂಡ್ಬಿಟ್ಟಿದ್ದಾನೆ. ಹೋಯ್ತು ಕಾರು. ಫ್ರ್ಯಾಂಕ್ಲಿನಿಗೆ ಡ್ರೈವಿಂಗ್ ಲೈಸೆನ್ಸ್ ಯಾರು ಕೊಟ್ಟರು? ಮುಂದ್ಗಡೆ ಅಂತೂ ಒಳ್ಳೆ ಏನು ಫ್ರ್ಯಾಂಕ್ಲಿನ್ ನೀನು ಡಬ್ಬ ನನ್ನ ಮಗ ನೀನು. ಅಲ್ಲ, ಅಲ್ಲೋಡಲ್ಲಿ ಮುಂದೆ ನೋಡಲ್ಲಿ ಎಲ್ಲ ಬಂಪರು, ಹೆಡ್ಲೈಟು, ಟೇಲ್ ಲೈಟು ಎಲ್ಲ ಹೋಯ್ತು. ಏನೂ ಬಾಳಿಸಲ್ಲ ನೀನು ಕೊಟ್ಟರೆ ನನ್ನ ಮಗ. ನೀನು ವೇಸ್ಟ್ ನೀನು. ಓಹೋ ನೋಡಿ ಗಾಯ್ಸ್, ಏನಂತಾರೆ ಇದು, ಟೊರ್ನಾಡೋ. ಓಹೋ, ಏನೇನೆಲ್ಲ ಇದೆ. ಸೊ ಇನ್ನೇನು ಹತ್ರ ಬಂದ್ವಿ ಅವ್ರ ಮನೆಗೆ.
ಇನ್ನೇನಂದ ಅಂದರೆ ಇಲ್ಲೇ ನಿಲ್ಲಿಸು ಸ್ವಲ್ಪ ಹೊತ್ತು ಗಾಡಿ, ಎಲ್ಲ ಅಕ್ಕಪಕ್ಕ ಎಲ್ಲ ನೋಡೋಣ ಅಂತ. ಸಿಗ್ರೆಟ್ ಹೊಡಿತಾ ನೀನು? ಬರ್ದಿರಲ್ವಾ ಅದ್ರ ಮೇಲ್ಗಡೆ ಇಂಜುರಿಯಸ್ ಟು ಹೆಲ್ತ್ ಅಂತ ಬರ್ದಿರಲ್ವಾ? ಬರ್ದಿರಲ್ವಾ? ಏಯ್ ಹೆಲ್ಪ್ ಮಾಡು. ಬೇಡ ಬಿಡು, ನೀನೇನಿದೆಯಾ ನೋಡು, ತಾತ ಆಗ್ಬಿಟ್ಟಿದ್ಯಾ ಆಲ್ರೆಡಿ. ಮಲ್ಕೊ ನನ್ನ ಮಗನೇ. ಸಿಗ್ರೆಟ್ ಹೊಡಿತಾ ನಡಿಯ ಪೊಲೀಸವ್ರು ಬರ್ತಾ ಇದಾರೆ. ಹತ್ತೋ ಬೇಗ, ಲೋ ಕಳ್ಳ ಹತ್ತೋ. ಆಂಬುಲೆನ್ಸ್ ಅದು. ಸೊ ಇವನೇನಂತ ಇದ್ದಾನಂದರೆ ಕಳ್ಳ ಬಂದ್ಬಿಟ್ಟು, ಈಗ ಕಳ್ಳ ಅಂತ ಕರೆಯೋದು ಚೆನ್ನಾಗಿಲ್ಲ, ಇವನಿಗೆ ಏನಾದರೂ ಒಂದು ಹೆಸರಿಡೋಣ. ಖದೀಮ ಏನಂತ ಇದ್ದಾನೆ ಅಂದರೆ, ಕ್ಲೀನಾಗಿ ಹೋಗ್ಬಿಟ್ಟು ಅಕ್ಕಪಕ್ಕ ಏರಿಯಾ ಎಲ್ಲ ಸ್ಕ್ಯಾನ್ ಮಾಡ್ಕೊಂಡು ಬಂದ್ಬಿಡೋಣ, ಆಮೇಲೆ ನಿಧಾನಕ್ಕೆ ರಾತ್ರಿ ಬಂದ್ಬಿಟ್ಟು ಕದಿಯೋಣ ಅವ್ರ ಗಾಡಿ ಅಂತ ಇದ್ದಾನೆ. ಇವನಿಗೆ ಗಾಡಿ ಬಗ್ಗೆ ಐಡಿಯಾ ಇಲ್ಲ, ಏನಿಲ್ಲ. ಯಾವುದೋ TVS ಅಂತ ಒಂದು S1000 ನನ್ನ ಮಗನೇ. ಒಂದು ಹಿಂಗೆ ಅಲ್ಲಾಡ್ಸಿ ಗುದ್ದ ಅಂದರೆ ಎಗ್ರಕೊಂಡ್ಬಿಡ್ತೀಯ. ಸೊ ಅಲ್ಲೇನು ಹತ್ತಿರ ಬಂದ್ವಿ, ಅವ್ರಿಗೆ ಡೌಟೇ ಬರಬಾರ್ದು, ಯಾಕಂದರೆ ಅವ್ರು ಆಚೆನೇ ಇರ್ತಾರೆ ಯಾವಾಗೂ ಗಾಡಿ ನೋಡ್ಕೊತ. EMI ಕಟ್ತಾ ಇದ್ದೀನಿ ಅಂದ್ಕೊಂಡು ಸ್ವಲ್ಪ ಅದಕ್ಕೆ ಹುಷಾರಾಗಿ ಓಡಾಡಬೇಕು ಅವ್ರ ಮನೆ ಹತ್ರ. ಹಿಂಗೆ ಹತ್ರ ಬಂದಿದ್ದೀವಿ ಇವಾಗ. ಅಲ್ಲೇ ಇದೆ ನೋಡಿ ಅವ್ರು BMW S1000 ಸೊ ಗಾಯ್ಸ್ ಇವಾಗ ಹತ್ರ ಬಂದಿದ್ದೀವಿ. ಇಲ್ಲೇ ಡೌಟ್ ಇದ್ದರೆ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ ಇಲ್ಲೇ ಇದ್ದರೆ. ಓಹೋ ಅಲ್ಲೇ ಇದೆ ನೋಡಿ ಅವ್ರದ್ದು S1000 ಓಹೋ ಏನು ಚೆನ್ನಾಗಿದೆ ಗಾಯ್ಸ್ ಬೈಕ್ ಅದು. ಇಲ್ಲೇ ಒಂದು ರೌಂಡ್ ಹಾಕೋಣ, ಇಲ್ಲೇ ಇರುತ್ತೆ. ಇನ್ನೇನಂತ ಇದ್ದಾನೆ ಅಂದರೆ, ಸಾಕು ನೋಡಿದ್ದು ಬೈಕು, ಆಮೇಲೆ ಹೆಂಗಿದ್ರು ನಮ್ಮದೇ ಆಗತ್ತೆ ಕದಿಯೋದು. ಆರಾಮಾಗಿ ಇವಾಗ ಇಲ್ಲೇ ಎಲ್ಲಾದರೂ ಇರೋಣ, ನದಿ ಹತ್ರ ಇರೋಣ, ಆಮೇಲೆ ಬಂದು ತೊಗೊಂಡೋಗೋಣ ಅಂತ ಇದ್ದಾನೆ ಇವನು ಹೇಳೋದು ಕರೆಕ್ಟೇ. ಡೌಟ್ ಬಂದ್ಬಿಡುತ್ತೆ. ಅಲ್ಲೇ ಇದ್ದಾರೆ ಟ್ರಿಪಲ್ ರಶ್ ಅವರು. EMI ಕಟ್ಟಿ ಇನ್ನೂ ಕಟ್ತಾ ಇದ್ದೀನಿ ಅಂತಲೇ ಹೇಳ್ತಾ ಇದ್ದಾರೆ ಬೈಕಿಗೆ. ಸೊ ಇವಾಗ ನಾವು ರಾತ್ರಿ ಒಂದು 1 o'clock ಬಂದು ಎತ್ಕೊಂಡು ಹೋಗ್ತಾ ಇರೋದೇ ಬೈಕ್ನ. ಇಲ್ಲೇ ಎಲ್ಲಾದರೂ ಅಲ್ಲಿ ಹೋಗಿ ಹಾಲ್ಟ್ ಆಗೋಣ ಇವಾಗ, ಇಲ್ಲಾಂದರೆ ಇವ್ರಿಗೆಲ್ಲ ಡೌಟ್ ಬಂದ್ಬಿಡುತ್ತೆ. ಚೆನ್ನಾಗೂ ಇದೆ ಜಾಗ. ಓಹೋ ಆಫ್ ರೋಡಿಂಗ್ ಬೇರೆ ಇದೆ ಇಲ್ಲಿ. ಹತ್ತತ್ತ ಕಾರು. ಓಹೋ ಏನು ಆಫ್ ರೋಡಿಂಗ್. ಓಹೋ ಹಾಕು, ವಾಪಸ್ ಹೋಗೋಣ ಗೈಸ್ ಆಮೇಲೆ. ಸಿಗಾಕೊಂಬಿಡ್ತು ಕಾರು. 4x4 ಹಾಕು. ಏನು ಹೊಗೆ ಬರ್ತಾ ಇದೆ ಗುರು ಕಾರಿಂದ, ನಿಧಾನಕ್ಕಿಂದ. ಇಲ್ಲೇ ಇರೋಣ ಗೈಸ್. ಸ್ವಲ್ಪ ಹೊತ್ತಾದಮೇಲೆ ಇನ್ನೇನು ಸಂಜೆ 6 ಗಂಟೆ 7:20 ಆಗಿದೆ, ಇನ್ನೂ ಸನ್ಸೆಟ್ ಆಗಿಲ್ಲ ಇಲ್ಲಿ. ಇನ್ನೇನು ಸನ್ಸೆಟ್ ಆಗತ್ತೆ. ಸನ್ಸೆಟ್ ಆಗಿದ ತಕ್ಷಣ ಇನ್ನೊಂದು 3 ಅವರ್ನಲ್ಲಿ ಬೈಕ್ ನಮ್ಮದೇ. ಸೊ ಗಾಯ್ಸ್ ಇವಾಗ ಆಲ್ರೆಡಿ ಇಷ್ಟು ಟೈಮು 11 ಆಗಿದೆ, ಆಲ್ರೆಡಿ 11:30 ಆಗಿದೆ. ಇವನೇನು ಹೇಳ್ತಾ ಇದ್ದಾನೆ ಅಂದರೆ, ಕಾರ್ದು ಹೆಡ್ಲೈಟ್ ಆಫ್ ಮಾಡಿಬಿಡು, ನಿಧಾನಕ್ಕೆ ಹೋಗ್ಬಿಟ್ಟು ಬೈಕ್ ತೊಗೊಂಡು ಬಂದ್ಬಿಡೋಣ ಅಂತ ಇವನು ಹೇಳ್ತಾ ಇದ್ದಾನೆ. ಇವನು ಹೇಳೋದು ಒಳ್ಳೇದೇ, ನಿಧಾನಕ್ಕೆ ಹೋಗೋಣ ಗೈಸ್. ಇಲ್ಲೇ ಇದ್ದಾರೆ, ಇನ್ನೂ ಲೈಟ್ ಆನ್ ಮಾಡಿಕೊಂಡೇ ಇದ್ದಾರೆ ಮನೆಯದವರೆಲ್ಲ. ಕಾರ್ ಇಲ್ಲೇ ಪಾರ್ಕ್ ಮಾಡೋಣ. ನಡಿಯೋ ಕದೀಮ, ನಿಧಾನಕ್ಕೆ ಹೋಗೋಣ ಬಾ, ನಿಧಾನಕ್ಕೆ ನಡಿ ಬರೋ, ನಿಧಾನಕ್ಕೆ ಬಾ. ಸೊ ಗೈಸ್ ಅಲ್ಲೇ ಇದೆ ನಮ್ಮ ಬೈಕು. ಟಾರ್ಚ್ ಹಾಕೋಣ. ಟಾರ್ಚೇ ಇಲ್ವಾ? ಗನ್ನಿನ ಟಾರ್ಚ್ ಹಾಕ್ಬೇಕಷ್ಟೆ. ಗನ್ನಿಗೂ ಟಾರ್ಚ್ ಇಲ್ವಾ? ಅಲ್ಲೇ ಕಾಣಿಸ್ತಾ ಇದೆ ಗುರು ಬೈಕು. ಗನ್ನೆಲ್ಲ ಬೇಡ, ಯಾರನ್ನೂ ಸಾಯಿಸ್ಬಾರ್ದು ನಾವು. ನಿಧಾನಕ್ಕೆ ಹೋಗಿ ಬೈಕ್ ಎತ್ಕೊಂಬರೋದು ಅಷ್ಟೇ ನಮ್ಮ ಕೆಲಸ. ಸೊ ಗಾಯ್ಸ್ ಈಗ ಫೈನಲಿ ನಾವಿಲ್ಲಿ ಬಂದಿದ್ದೀವಿ. ನಿಧಾನಕ್ಕೆ ಹೋಗ್ಬಿಟ್ಟು, ಯಾರೂ ಇಲ್ಲ ಅವ್ರ ಮನೇಲಿ, ಎಲ್ಲರೂ ಮಲ್ಕೊಂಡಿದ್ದಾರೆ. ಟ್ರಿಪಲ್ ರಶ್ ಅವರು ಇಲ್ಲ, ಅವರು ಮಲ್ಕೊಂಬಿಟ್ಟಿರ್ತಾರೆ. ಆಬ್ವಿಯಸ್ಲಿ ಇಷ್ಟು ನೈಟ್ ಆಗಿರುತ್ತೆ, ಆಬ್ವಿಯಸ್ಲಿ ಮಲ್ಕೊಂಡಿರ್ತಾರೆ. ಆದರೆ ಆದರೂ ಹುಷಾರಾಗಿ ಹೋಗಬೇಕು. ಕದೀಮ ಹೇಳೋ ಏನು ಮಾಡಲಿ ಅಂತ. ನೋಡು ಫಸ್ಟ್ ನಾನು ಹೇಳ್ತೀನಿ,
ಕ್ಲೀನಾಗಿ ಕೇಳಿಸ್ಕೊ. ಫಸ್ಟು ಈ ಕಾಂಪೌಂಡ್ ಹಾರು, ಆಮೇಲಿಂದ ಕ್ಲೀನಾಗಿ ಆ ಬೈಕ್ನ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಹೊಟ್ಟೋಗೋಣ. ಬೇಗ ಫಾಸ್ಟಾಗಿ ಬೇರೆ ಹೋಗುತ್ತೆ ಅಂತ ತಳ್ಕೊಂಡೆಲ್ಲ ಬರೋದೇ ಬೇಡ. ಅದು ನನಗೂ ಗೊತ್ತಿರೋ ವಿಷಯ. ಹೆಂಗೆ ಕದೀಲಿ ಅದನ್ನ ಹೇಳು. ಯಾರೋ ಬರ್ತಾ ಇದ್ದಾರೆ. ಹಾಯ್. ಏನಿಲ್ಲ ಏನೂ ಇಲ್ಲ. ಏನು ಕದೀತಲ್ಲ ಇಲ್ಲಿ? ಬೇಗ ಹೇಳು ತಾತ ಕದೀಮಾ. ನಾನು ಹೇಳ್ದಂಗೆ ಫಸ್ಟು ಎಗರು ಹೇಳ್ತೀನಿ, ನೀನು ಇಲ್ಲೇ ಆಯಿತು. ಬರ್ತೀಯಾ? ಬಾ ಬಾ. ನಾನೇ ಕಳ್ಳ, ನನ್ನೇ ಬೇಡ ಅಂತ್ಯಾ? ಆಯಿತು ಬಾರೋ, ನಿಧಾನಕ್ಕೆ, ಸೌಂಡ್ ಮಾಡಬೇಡ. ಅಲ್ಲೇ ಇರು. ಇವನೇನೋ ಬೇರೆ ಸ್ಕೆಚ್ ಹಾಕ್ಕೊಂಬರ್ತಾನೆ ಇವಾಗ. ಸೌಂಡೇ ಮಾಡ್ತಾನೆ ಇವನು. ತಾತ ಯಾಕೋ ಕದಿಮಾ, ನಡಿ ನಿಧಾನಕ್ಕೆ ಬೈಕು. ಯಾರೂ ಇಲ್ಲ ಅಲ್ವಾ? ಓಹೋ, ಏನಿದೆ ಗುರು ಬೈಕಿದು, $1000 ಓಹೋ, ಸೂಪರ್ ಆಗಿದೆ. ಕದಿಮಾ ಹೋಗು ಸೈಡ್ಗೆ. ಹತ್ತು ಗಾಡಿ. ಲೈಟ್ ಆಫ್ ಮಾಡಪ್ಪ ಗಾಡಿದು. ನಾಲ್ಕು ಹಿಂದುಗಡೆ ನ್ಯೂಟ್ರಲ್ಗೆ ಹಾಕ್ಬಿಟ್ಟು ಹಿಂದೆ ತೆಗಿತಾರಣ. ಲೈಟ್ ಆಫ್ ಮಾಡು. ತುಂಬ ಯಾರೋ ಬಂದರು ಗೊತ್ತಿರೋರು. ಇವರು ಯಾರೋ ಬೈಕ್ ಓಡಿಸ್ತಾ ಇದ್ದಾರೆ. ಅವ್ರ ಫ್ರೆಂಡ್ ಇರಬೇಕು, ಮೋಟೋ ಬ್ಲಾಗರು. ಯಾರೋ ಟಿಪಿಕಲ್ ಕನ್ನಡಿಗವರು ಇರಬೇಕು ಅವರು. ನಾಲ್ಕು ಹಿಂದೆ ತೆಗೋಣ. ಒಂದು ಸ್ವಲ್ಪ ಹೊತ್ತು ನನಗೆ ಹಿಂದೆ ತೆಕ್ಕೊಂಡೆ ಹೊಟ್ಟೋಗೋಣ. ಯಾರೋ ಏನೋ ಗಾಡ್ ಅಂತ ಇದ್ದಾರಲ್ಲೇನಪ್ಪ. ಬೇಡ, ಬೈಕ್ ಬೇಕೇ ಬೇಕು ನಮಗೇನೇ ಆದ್ರೂ. ತಿರುಗಿಸು, ಆನ್ ಮಾಡು ಲೈಟು. ನಡಿ ಹೇಳ್ತೀನಿ. ಇದು ಕಳ್ತನ ಅಂದರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ವೀಲಿಂಗ್ ಹೊಡಿಲ್ಲ ಕದಿಮಾ. ಹೆಂಗೆ ಬಿದ್ದೋಗ್ತೀಯ ನೀನು? ಗೈಸ್ ಈಗ ನೋಡ್ತಾ ಇದ್ದೀರಲ್ಲ, ಏನು ಸ್ಪೀಡು ಗುರು ಗಾಡಿದು. 200 ಹೊಟ್ಟೋಗುತ್ತೆ ಗಾಡಿ. ಇನ್ನೂ ಮಾಡಿಫೈ ಮಾಡಿಸಿಲ್ಲ ಅವರು, ಬರೀ ಎಕ್ಸಾಸ್ಟ್ ಒಂದು ಹಾಕ್ಸಿದ್ದಾರೆ ಅಷ್ಟೇ. ಆದರೆ ಗಾಡಿ ಮಾತ್ರ ಏನು ಕಂಟ್ರೋಲಿಂಗ್ ಇದೆಯಪ್ಪ ಗಾಡಿದು. ಸಾರಿ ಗಾಯ್ಸ್, ಮಿಸ್ಸಾಗಿ ಎಫೋತ್ಬಿಟ್ಟೆ. ಕದಿಮ ಸತ್ತೋದ್ನಾ? ಇಲ್ಲ ಬದುಕೊಂಡೆ. ಏನೋ ಇಷ್ಟೊಂದು ರಕ್ತ ಇದೆಯಾ ನಿಮ್ಮ ಬಾಡಿನಲ್ಲಿ ತಾತ ಆದ್ರೂ. ಏನೇ ಆದರೂ ಗಾಡಿಗೆ ಮಾತ್ರ ಏನೂ ಆಗಬಾರ್ದು. ಫುಲ್ ಸ್ಕ್ರ್ಯಾಚ್ ಆಗೋಗಿದೆ ಸದ್ಯ. ಇಂಜಿನ್ನು ಲೈಟ್ಗೆಲ್ಲ ಏನೂ ಆಗಿಲ್ಲ. ಅದು ನಾನು ಫ್ರಂಟ್ ವ್ಯೂ ತೋರ್ಸೋಕೆ ಹೋದೆ, ಎಗ್ರುಬಿಟ್ಟ ಬಡ್ಡಿ ಮಗ. ಸೇಮು ಏನು ಮೇಂಟೈನ್ ಮಾಡಿದ್ದಾರೆ ಗಾಡಿ. ಸೈಕಾಗಿ ಮೇಂಟೈನ್ ಮಾಡಿದ್ದಾರೆ ಗುರು ಗಾಡಿನ. ಹೊಸಾದು ಇಟ್ಕೊಂಡಿದ್ದಾರೆ. ಸೈಕು ಗುರು ನೀವು. ಇಂಥ ಗಾಡಿಗಳು ಇನ್ನೂ 4 ತನ್ನಿ, ನಾನು ಕದೀತೀನಿ. ಇನ್ನು ಕವಾಸಾಕಿ ಅದು ಇದು ಎಲ್ಲ ತಗೊಂಬನ್ನಿ, ಕತ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ ನಾನು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಇವಾಗಂತೂ ಈ ಗಾಡಿನ ನಾವು ಸೀದಾ ತೊಗೊಂಡೋಗಿ ಗ್ಯಾರೇಜ್ನಲ್ಲಿ ಇಡಬೇಕು. ಇಲ್ಲ ಇನ್ನೊಂದು ಸ್ವಲ್ಪ ಒಂದು ವಾರ ಇನ್ನು ತಣ್ಣಗಾಗೋ ತನಕ ತೆಗಿಬಾರ್ದು. ಪಕ್ಕ ಅವರೆಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲನೂ ಕೊಟ್ಟಿರ್ತಾರೆ ಕ್ಲೀನಾಗಿ. ಆಮೇಲೆ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಆಮೇಲೆ ನಾವು ಈ ಗಾಡಿನ ಇದಕ್ಕೆ ರ್ಯಾಪ್ ಎಲ್ಲ ಮಾಡಿಸ್ಬಿಟ್ಟು ನಾವೇ ಇಟ್ಕೊಂಡು ನಾವೇ ಓಡಿಸೋಣ ಈ ಗಾಡಿ. ಅವ್ರಿಗೆಲ್ಲ ಏನು ಕೊಡೋದು ಬೇಕಾಗಿಲ್ಲ ವಾಪಸ್, ಅಷ್ಟೊಂದೆಲ್ಲ ಒಳ್ಳೆಯವರಲ್ಲ. ತಾತ ಬಿದ್ದೋದ. ತಾತ ಹೋಗ ಸಾಕು, ನೀನು ಬೇಡ. ಆಯ್ತು ಬಾ ಬೇಗ ಬಾರು ತಾತ ಕದಿಮಾ. ಬಾ ಹತ್ತು. ಮುಂದ್ಗಡೆನೂ ಸ್ವಲ್ಪ ಗುದ್ಬಿಟ್ಟೆ ಗಾಯ್ಸ್ ಗಾಡಿನ. ತುಂಬ ಪವರ್ ಇದೆ ಗಾಡಿ, ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಬೆಂಕಿ ನೋಡಿ ಗಾಯ್ಸ್ ಹೆಂಗೆ ಬರ್ತಾ ಇದೆ ಗಾಡಿದು. ಸೀದಾ ಇದನ್ನು ಒಂದು ಸೀಕ್ರೆಟ್ ಜಾಗಕ್ಕೆ ತೊಗೊಂಡೋಗಿ ನಿಲ್ಲಿಸ್ಬಿಡೋಣ ಒಂದು ಪಾರ್ಕಿಂಗ್ನಲ್ಲಿ. ಡೌಟೇ ಬರಲ್ಲ ಅವ್ರಿಗೆ. ನಾನು ನೋಡಿ ನನ್ನ ಮಗ ಕಳ್ಳನ್ ಕರ್ಕೊಂಡು ಗಾಡಿ ಕದ್ದಿ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ. ಎಷ್ಟು ದೊಡ್ಡ ದಡ್ಡ ಇರ್ಬೇಡ ನಾನು. ನೀಟಾಗಿ ಸೀಕ್ರೆಟ್ ಜಾಗ ಇದೆ, ಇಲ್ಲಿ ನಿಲ್ಲಿಸ್ಬಿಡೋಣ ಗಾಡಿನ. ಯಾರಿಗೂ ಗೊತ್ತೂ ಆಗಲ್ಲ.
ಇಳಿಯೋ ಕದಿಮ, ಇಳಿಯೋ ಏಯ್ ಇಳಿಯೋ ಕದಿಮ. ಆದರೂ ಏನು ಎಕ್ಸಾಸ್ಟ್ ಹಾಕ್ಸಿದ್ದಾರೆ ನೋಡಿ ಗಾಡಿಗೆ. ಓಹೋ ಸೈಕಾಗಿದೆ ಗಾಯ್ಸ್ ಗಾಡಿ. ಸೊ ಗಾಯ್ಸ್ ಇವತ್ತಿಗೆ ಈ ಗಾಡಿನ ನಾವು ಇವತ್ತು ಟ್ರಿಪಲ್ ರಶ್ ಅವರು S1000RR ಕದ್ದಿದ್ದೀವಿ. ಅದು ಈ ಕದಿಮ ನನ್ನ ಮಗ ಏನೂ ಮಾಡಿಲ್ಲ, ವೇಸ್ಟ್ ಇವನು. ಯಾಕೋ ನೀನು ವೇಸ್ಟ್ ವಾಗ ನೀನು. ಆದರೂ ಗಾಡಿ ಮಾತ್ರ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ ಗಾಯ್ಸ್ ಗಾಡಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನು ಮುಂದೆ ಏನಾಗುತ್ತೆ, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಾ, ನಾವು ಸೇಫಾಗಿರ್ತೀವೋ ಇಲ್ವೋ, ಗಾಡಿದು ಏನಾಗುತ್ತೆ, ಸ್ಕ್ರ್ಯಾಚಸ್ ಎಲ್ಲ ಆಗಿರುತ್ತಲ್ಲ ಅದು ಮಾಡಿಫೈ ಮಾಡಿಸ್ತೀನ, ಯಾವ ಕಲರ್ ಮಾಡಿಸ್ತೀನಿ ಎಲ್ಲ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸರಿ, ಈ ವಿಡಿಯೋಗೆ ಇಷ್ಟೇ ಸಾಕು ಗಾಯ್ಸ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.